ಪಿಯುಸಿ ಫೇಲ್ ಆಗಿದ್ದಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾರೆ. ನಿನ್ನೆ ದ್ವಿತೀಯ ಪಿಯುಸಿಯ ಫಲಿತಾಂಶ ಹೊರಗೆ ಬಂತಲ್ಲ, ಪಿಯುಸಿಯಲ್ಲಿ ನಾನು ಫೇಲ್ ಆದೆ ಅನ್ನುವಂತ ಕಾರಣಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಂಎಸ್ ಕಾಲೇಜಿನ ವಿಜ್ಞಾನ ವಿಭಾಗದ ಸ್ಟೂಡೆಂಟು, ಬೆಂಗಳೂರಿನ ಎಂಎಸ್ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿನಿ ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ರಿಸಲ್ಟ್ ಬರ್ತಿದ್ದಂತೆ ಯಾವಾಗ ಫೇಲ್ ಅನ್ನೋದು ಗೊತ್ತಾಯಿತು, ಆಗ ನೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿರೋದು. ಸೈನ್ಸ್ ಸ್ಟೂಡೆಂಟ್ ಆಗಿರ್ತಾರೆ, ಫೇಲ್ ಆದೆ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋದು. ಪ್ರಮುಖವಾಗಿ ತನುಶ್ರೀ ಅಂತ ಇವರ ಹೆಸರು. ಈಗ ಪ್ರಮುಖವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಒಂದಿಷ್ಟು 3 ಗಂಟೆ ಒಂದಿಷ್ಟು ಸ್ಟೇಟಸ್ಗಳನ್ನು ಕೂಡ ಹಾಕ್ಕೊಂಡಿದ್ರು ಅವರು. ಹಿಂಗಾಯಿತು, ಭಾಳ ಟೆನ್ಷನಲ್ಲಿ ಇದ್ದೀನಿ ಅನ್ನೋದಾಗಿ ಕೂಡ ಸ್ಟೋರಿಗಳನ್ನು ಹಂಚ್ಕೊಂಡಿದ್ರು. ನೋಡಿ, ಸ್ನೇಹಿತೆಯ ಸ್ಟೇಟಸ್ ನೋಡಿ ಓಡಿ ಬರ್ತಾರೆ ಗೆಳತಿ. ಇವರು ಒಂದು ನೋಡಿ ಸ್ಟೇಟಸ್ ಹಾಕೊಂಡಿದ್ರು, 3 o'clock ಅನ್ನೋದಾಗಿತ್ತು, ಫೀಲ್ಡಿಂಗ್ ಸೆಟ್ ಅಂತ. ಅಂದರೆ ಆತಂಕ, ಯಾಕಂದರೆ 3 ಗಂಟೆಗೆ ನಿನ್ನೆ ರಿಸಲ್ಟ್ ಅನೌನ್ಸ್ ಆಗ್ತಿತ್ತಲ್ಲ, ಆ ಸಂದರ್ಭದಲ್ಲಿ ಭಯ ಆಗಿತ್ತು. ಇವ್ರ ಫ್ರೆಂಡ್ ಇದನ್ನು ನೋಡ್ತಿದ್ದಂತೆ ಅನುಮಾನ ಶುರುವಾಗುತ್ತೆ. ಆಗ ಅವ್ರ ಫ್ರೆಂಡು ಬರೋ ಅಷ್ಟರಲ್ಲಿ ನೇಣು ಹಾಕ್ಕೊಂಡಿರ್ತಾರೆ ಅವರ ಗೆಳತಿಯಾಗಿರುವಂಥ ತನುಶ್ರೀ. ಕೂಡಲೇ ತನ್ನ ತಂದೆ ಆಂಟೋನಿಗೆ ಕರೆ ಮಾಡಿ ಮಾಹಿತಿ ಕೊಡ್ತಾರೆ. ಸ್ನೇಹಿತೆ ತಂದೆ ಆಂಟೋನಿ ಡೋರು ಒಡೆದು ಒಳಗೆ ಹೋಗ್ತಾರೆ. ಆಗ ಆಸ್ಪತ್ರೆಯನ್ನು ದಾಖಲಿಸುವ, ಅಂದರೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂಥ ಪ್ರಯತ್ನಗಳಾಗುತ್ತೆ. ಆದರೆ ಮಾರ್ಗ ಮಧ್ಯೆನೇ ಸಾಯ್ತಾರೆ. ನಂತರದಲ್ಲಿ ಹೆಬ್ಬಾಳದ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗ್ತಾರೆ, ಮುಂದಿನ ಕಾರ್ಯವನ್ನು ಕೈಗೊಳ್ತಾರೆ. ನೋಡಿ, ಪರೀಕ್ಷೆಯಲ್ಲಿ ಜಸ್ಟ್ ಫೇಲ್ ಆದರೆ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಗಣಿತ ಮತ್ತು ಕೆಮಿಸ್ಟ್ರಿಯ ವಿಚಾರದಲ್ಲಿ ಅವರು ಫೇಲ್ ಆಗಿದ್ದು ನಿಜಕ್ಕೂ ಆತಂಕದ ವಿಚಾರಗಳಿವೆಲ್ಲ. ಹಾಗಾಗಿ ಯಾರು ಫೇಲ್ ಆಗಿದ್ದಾರೆ ಭಯ ಪಡುವಂಥ ಅವಶ್ಯಕತೆಗಳು ಇಲ್ಲ. ಮತ್ತೆ ಮರುಪರೀಕ್ಷೆ ಮಾಡುವಂಥ ಅವಕಾಶಗಳು ಕೂಡ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.